ನೀನು ಅಯೋಧ್ಯೆಯನ್ನು ಹೊರಟ ಸಂದರ್ಭದಲ್ಲಿ ಏನನ್ನಾದ್ರೂ ಮಾಡಿ ಸಾಧಿಸಿಯರು ಎಂಬ ವಿಶ್ವಾಸ ನಿನಗಿತ್ತಂತೆ ಇತ್ತು, ಈಗಲೂ ಉಂಟು. ಕೈಯಲ್ಲೊಂದು ಬಿಲ್ಲು, ಬತ್ತಳಿಗೆ 4 ಬಾಣ ಇದ್ರೆ ಏನನ್ನು ಮಾಡಿ ಸಾಧಿಸಬಲ್ಲೆ. ಬರಬರುತ್ತಾ ನಿನಗೆ ಅರ್ಥವಾಯ್ತು. ದಕ್ಷಿಣಾಪಥಕ್ಕೆ ಬರುವಾಗ ಪಂಚವಟಿಯನ್ನು ಪ್ರವೇಶ ಮಾಡಿ ಕರದೂಷಣದಲ್ಲಿ ಕಾಳಗವನ್ನು ಸುತ್ತಿದ್ದ ಸಂದರ್ಭದಲ್ಲಿ ಒಂದು ಬಾಣವಲ್ಲ, ಬಹಳ ಬಾಣ ವಿನಿಯೋಗವಾಗಿದೆ. ನಿಜ. ನಿಂದ ಹೆಜ್ಜೆ ಆಲಿಡ ಪಥದಲ್ಲಿ ನಿಂತು ಯುದ್ಧ ಕಾಣಿಯಾದ್ರೆ ನಿನ್ನದಾವಂತ ಲಕ್ಷ್ಯ ಸಾಧಿಸಿ ಹಿಂದೆ ತೆರಳುವನಂತೆ. ಇಷ್ಟ ಹೆಜ್ಜೆ ಭದ್ರವಾಗಲಿಲ್ಲ. ಕರ್ನಲ್ಲಿ ಕಾಳಗ ಮಾಡಿದ್ರೆ 32 ಹೆಜ್ಜೆ ಹಿಂದೆ ಹೋಗಿ ಅಂತ ಹಾಗಾದ್ರೆ ನಿಂತ ಹೆಜ್ಜೆ ಸಾಕಾಗುತ್ತಿಲ್ಲ ರಾಮನಿಗೆ ಅಂತ ಅರ್ಥವಾಯ್ತು. ಸೀತಾಪಹಾರ ನಡೆದ ಮೇಲೆ ದಾರಿ ಉದ್ದಕ್ಕೂ ಬಹಳ ಮಂದಿಗಳಂತಾದಂತಹ ಸಹಕಾರ ಬಯಸಿ ನೀವು ಕಪಿರಾಜನಾದ ಸುಗ್ರೀವ ರಾಜ್ಯ ಭ್ರಷ್ಟನಾಗಿದ್ದರು. ಸುಗ್ರೀವಂ ಶರಣಂ ಗತಃ. ಸುಗ್ರೀವನನ್ನು ನಾನು ಶರಣಾಗುತ್ತಾ ಇದ್ದೇನೆ. ಸುಗ್ರೀವನ ಸಖ್ಯವನ್ನು ಹೊಂದಿ ಸೇತು ಬಂಧನ ನಡೆದು ಲಂಕಾ ಪ್ರವೇಶ ಮಾಡಿದೆ. ನನ್ನ ಸೇವೆ ಎಲ್ಲವೂ ನಷ್ಟವಾಗಿದೆ. ಆದ್ರೆ ನಾನಾ ಕಾಲಕ್ಕೆ ಆ ವಿಚಾರಕ್ಕಾಗಿ ಪರಿತಪಿಸ್ತೇನೆ ಅಂತ ಭಾವಿಸಬೇಡ. ಆವಾಗ ಇದು ಬರಲಿಲ್ಲ ನೋಡು ರಥ ನಿನಗೆ ಲಂಕೆಯಲ್ಲಿ ರಥೋತ್ಸವ ಆಯ್ತು ನೋಡು. ಯಾಕೆ ಯೋಗ ಹಾಗಲ್ಲ, ರಾವಣ ಒಬ್ಬ ಮೈ ಕೊಡ ನಿಂತ್ರೆ ಲೋಕ ಇದಿರಲ್ಲ ಅಂತ ದೇವೇಂದ್ರನಿಗೆ ಗೊತ್ತುಂಟು. ಅವನ ಬಲ ಮುಖ್ಯವಲ್ಲ, ರಾವಣ ಒಬ್ಬ ಹೊರಟ್ರೆ ನಿನಗೆ ಸಾಧ್ಯವಾಗಲಿಲ್ಲ ಎಂಬ ಉದ್ದೇಶದಿಂದಲೇ ನಿನಗೆ ರಥ ಕೊಟ್ಟು ಕಳಿಸಿದ ಮೇಲಿಂದ ಏರಿ ರಥೋತ್ಸವ ಮಾಡ್ತಾ ಇದ್ದೆ ನಮ್ಮ ನೆಲದಲ್ಲಿ. ಇದು ಶ್ರೀಲಂಕೆಯ ಮಣ್ಣು. ಶ್ರೀಲಂಕೆಯ ಮಣ್ಣಿನಲ್ಲಿ ರಾಮನ ರಥೋತ್ಸವ, ಲಂಕೆಯಲ್ಲಿಯೂ ರಾಮ ರಥೋತ್ಸವ ಆಗುತ್ತದೆ. ನನಗೆ ಗೊತ್ತಿರಲಿರುವ ರಥವೇನು ಅಲ್ಲ. ಬಹಳ ಹಿಂದೆ ಹೋಗಿದ್ದ ದೇವಲೋಕಕ್ಕೆ ನಾನು ರಥದ ಊಟಿಯಲ್ಲಿ ಸಾರಥ್ಯವನ್ನು ಕೈಗೊಳ್ಳುವ ಈ ಮಾತಲ್ಲಿಯ ಪರಿಚಯ ಇಲ್ಲ ಅಂತ ಭಾವಿಸಬೇಡ. ಕೇಳಿದ್ದೇನೆ ಅವರಲ್ಲಿ ಲೋಕ ಯಂತ್ರಯಾತ್ರೆಯ ಕಾಲದಲ್ಲಿ ದೇವಧಾಮವನ್ನು ಪ್ರವೇಶ ಮಾಡಿದ ಕಾಲಕ್ಕೆ ದೇವೇಂದ್ರ ಏರಿ ಬಂದಿದ್ದ ರಥವನ್ನು ರಥದ ಮೂತಿಗೆ ನೋಡು ಈಗಲೂ ಹೇಗಾಗಿದೆ ಅಂತ. ಅದಿನ್ನೂ ದುರಸ್ತಿ ಆಗಲಿಲ್ಲ. ಗುಡಿಗಟ್ಟಿದ ಸಂದರ್ಭದಲ್ಲಿ ಅಲ್ಲಿಂದ ಐರಾವತದ ಬೆನ್ನನ್ನು ಹಾರಿ ದೇವೇಂದ್ರನನ್ನು ಎದುರಿಸುವುದಕ್ಕೆ ಬಂದಿದ್ದ. ಐರಾವತ ಮಾದರೇನು ಮತ್ತೊಂದಾದರೇನು ಅವನಿಗೆ ಕಂಡ ಸ್ಥಳವನ್ನು ಕೇಳಿ ನಾನು ಹೊಡೆಯುವ ಕಾಲಕ್ಕೆ ಅದರ ದಾಡೆಯ ತಿವಿತದ ಕಳ ಇನ್ನೂ ಎದೆಯಲ್ಲಿ ವೀರೋಚಿತವಾಗಿ ಅದು ವೀರಗಾಥೆ ನನಗೆ. ಹಾಗಾಗಿ ಅಂದು ನೋಡಿದ್ದೇನೆ ಆನೆಯನ್ನು, ಅಂದು ನೋಡಿದ್ದೇನೆ ಈ ರಥವನ್ನು. ಅದನ್ನು ಈ ಕಾಲಕ್ಕೆ ಕೊಟ್ಟು ಕಳಿಸಿದ್ದಾನೆ ಅಂತಂದ್ರೆ ಏನು? ರಾವಣನನ್ನು ಎದುರಿಸುವುದಕ್ಕೆ ರಾಮನಲ್ಲಿ ಸಾಮರ್ಥ್ಯ ಸಾಲದು, ರಾಮನಲ್ಲಿ ವ್ಯವಸ್ಥೆ ಸಾಲದು. ರಾವಣನಿಗೆ ಸಮರಂಗಿಯಾಗಿ ಹೋರಾಡಬೇಕು ಅಂತಾದ್ರೆ ಇಷ್ಟು ವ್ಯವಸ್ಥೆ ಬೇಕು ಅಂತ ಮಾಡಿ ಕಳಿಸಿದ್ರಲ್ಲ ದೇವೇಂದ್ರ. ಅಷ್ಟೇ ಅಲ್ಲ, ಎಲ್ಲಾದ್ರೂ ನನ್ನ ಪೆಟ್ಟಿನಿಂದ ಆಘಾತವಾಯಿತು ಅಂತಾದ್ರೆ ನೀನು ಸತ್ರೆ ಇದನ್ನು ಮರಳಿ ಹುಟ್ಟಿಸುವುದಕ್ಕೆ ಚಂದನದಲ್ಲಿ ಪೀಯೂಷವನ್ನು ಇರಿಸಿದ್ದಾನೆ. ಅಮೃತ ಭಾಂಡ ಸಮೇತವಾಗಿ ರಥ ಕಳಿಸಿದ್ದಾನೆ ತಂದ್ರೆ ನಿನ್ನದಾದಂತಹ ಪರಾಕ್ರಮದ ಬಗ್ಗೆ ಪರಿಪೂರ್ಣ ವಿಶ್ವಾಸ ದೇವೇಂದ್ರ ಹೊಂದಿಲ್ಲ ಅಂತ ಆಯ್ತು. ನಿನ್ನನ್ನು ನೋಡಿದ್ದೇನೆ, ಈ ಮೊದಲೊಮ್ಮೆ ಅವನನ್ನು ನೋಡಿದ್ದೇನೆ ದೇವೇಂದ್ರನನ್ನು. ಅವನಿಗೆ ಒಂದು ಧೈರ್ಯ ಒಂದು ಸಾಯುವುದಿಲ್ಲ ಅಂತ ಅದು ಸೋಲ್ಬಾರ್ದು ಅಂತ ಇಲ್ವಲ್ಲ. ಇಲ್ಲ, ನಿನ್ನನ್ನು ನೋಡುವೆ ರಣರಂಗದಲ್ಲಿ ಕೊಲ್ಲುವೆ, ಆಮೇಲೆ ದೇವೇಂದ್ರನನ್ನು ನೋಡುವೆ. ನಿನ್ನ ಪರಾಭವವು ನಿನ್ನನ್ನು ಸುರನರಪು ಜಂಗಮ ಚತುರ್ದಶ ಭುವನ ತಲ್ಲಾಣ ಅಂತ ಹೇಳಿಸ್ತದೆ. ಇಂದು ರಾಮ ಇಷ್ಟರವರೆಗೆ ನೆಲದಲ್ಲಿ ಪಥಿಕನಾಗಿ ಯುದ್ಧವನ್ನು ಮಾಡಿದವ, ಪರಿಣಾಮವಾಗಿ ಕಳಕ ದಂಬವನ್ನೆಲ್ಲ ಸವರಿದವ. ಈ ಕಾಲಕ್ಕಾಗುವಾಗ ಇಂದ್ರಾದಿ
ರಾಮನ ದೌರ್ಬಲ್ಯ ಅಲ್ಲ ಅದು, ಮತ್ತೆ? ರಾಮನ ಪ್ರಭಾವ. ಓಹೋ. ರಥವನ್ನನ್ನು ವಿಶ್ವಕರ್ಮ ಕೆತ್ತುತ್ತಾನೆ, ಬ್ರಹ್ಮರಥ ಆಗುವುದಿಲ್ಲ. ದೇವರು ಕೂತಾಗ ಬ್ರಹ್ಮರಥ ಆಗುತ್ತದೆ. ದೇವೇಂದ್ರನಿಗೆ ಗೊತ್ತಾಯಿತು, ಅಂದು ರಾವಣ ತೊಡಿದ ರಥಕ್ಕೆ ಪಾವಿತ್ರ್ಯ ಬರಬೇಕು ಅಂತಿದ್ರೆ ರಾಮಯ್ಯ ಬೇಕು ಎಂಬ ಹಾಗೆ ಶುದ್ಧ ಮಾಡ್ಲಿಕ್ಕೆ ಇರುವವ ಅಂತ. ನಾ ಶುದ್ಧ ಮಾಡ್ಲಿಕ್ಕೆ ಇರುವವ. ಯಾಕೆ ಬಲ್ಲೆಯ? ಲೋಕದ ಪ್ರತಿಯೊಂದು ಪ್ರತಿಸ್ಥಿತಿಯನ್ನು ವಿಕೃತಿಗೊಳಿಸುವ ನಿಮ್ಮಂತ ವಿಕೃತಗಾಮಿಗಳನ್ನು ಧ್ವಂಸ ಮಾಡಿಯೇ ಲೋಕವನ್ನೇ ಪರಿಶುದ್ಧಗೊಳಿಸುವುದಕ್ಕೆ ಬಂದವನಿಗೆ ರಾಮ ಅಂತ ಹೆಸರು. ಆ ನಿಟ್ಟಿನಿಂದಲೇ ಬಂದಿದ್ದೇನೆ. ಈಗಲೂ ನಿನಗೆ ಎಚ್ಚರಿಕೆ ಕೊಡ್ತೇನೆ. ನಾನು ಹಿಂದೆ ಗೆದ್ದಿದ್ದೇನೆ, ನಿನ್ನ ಚರಿತ್ರೆ ತಿಳಿಯದೆ ಬಂದಿಲ್ಲ ರಾವಣ, ಅರಿತೇ ಬಂದಿದ್ದೇನೆ. ಒಬ್ಬ ಮಾನವ ಮಾತ್ರನಾದ ರಾಮ ಉತ್ತರದ ಎತ್ತರದ ಹಿಮಾಲಯದ ತುತ್ತ ತುದಿಯಿಂದ ಹಿಡಿದು ದಕ್ಷಿಣಾವರ್ತದ ಕಟ್ಟ ಕಡೆಯವರೆಗೆ ಬಂದು ಅಪ್ಪಿಯನ್ನು ಉತ್ತರಿಸಿ ಲಂಕೆಯ ಮಣ್ಣಿಗೆ ಕಾಲಿಟ್ಟು ರಿಪುಗಳನ್ನು ಧ್ವಂಸ ಮಾಡುವ ಮಟ್ಟಕ್ಕೆ ಮುಟ್ಟಿದ್ದಾನೆಂತಾದ್ರೆ ಭಾರತ ಭೂಮಿಯಲ್ಲಿ ಹುಟ್ಟಿದ ಗಂಡು ಮಗನ ಸಾಮರ್ಥ್ಯ ಕಡವಾಯಿತು. ಅದನ್ನೇ ತೋರಿಸಿದ್ದೇನೆ. ಮತ್ತೆ ನಿನ್ನ ಊರು ಏನು, ಈ ಊರು ಹೊಸತು ಅಂತ ಭಾವಿಸಿದೀಯಾ? ನಮ್ಮದು ನಿನ್ನ ತಲ್ಲವಾಯಿತು. ನಿಜವಾಗಿಯೂ ಇದು ಹಿಂದಕ್ಕಾದರೂ ಕುಬೇರನಿಗೆ ಪ್ರಾಪ್ತವಾದ ಊರು, ವೈಶ್ರವಣನಿಗೆ ಈಶ್ವರ ಕೊಟ್ಟ ಊರು, ಈಶ್ವರನಿಗೆ ಸಿದ್ಧ ಅಂತ ಹೆಸರು. ಸಿದ್ಧ ಕೊಟ್ಟ ಪುರವೇ ಸಿದ್ಧಾಪುರ. ಇಲ್ಲಿ ಈಗೇನು ಕ್ಷಣ. ಆದ್ದರಿಂದಲೇ ಹೇಳ್ತೇನೆ, ಇನ್ನು ನಿನ್ನ ಸಮ್ಮುಖದಲ್ಲಿ ಬಂದು ನಾನು ನಿಂತಿದ್ದೇನೆ ಅಂದ್ರೆ ನರಕಣ. ಆ ದೇವೇಂದ್ರನಲ್ಲ, ವೈಶ್ರವಣನಿಗೆ ಯಾವಾಗ ಬಂತು ಪುರ ಅಂತ ಹೇಳು. ಗೊತ್ತಿದೆ, ಈಶ್ವರನೇ ಕೊಟ್ಟಿರುವಂತಹದ್ದು ಅಲ್ಲ. ವೈಶ್ರವಣನಿಗೆ ಬಂದದ್ದು ಯಾವಾಗ ಅಂತ? ಪೂರ್ವದಲ್ಲಿ ತ್ರಿಕುಟಾಚಲವಾಗಿದ್ದಾಗ. ಲಂಕೆ ನಿರ್ಮಾಣ ಮಾಡಿದವರು ನನ್ನ ಪೂರ್ವಿಕರು. ಮಾಲಿ ಸುಮಾಲಿ ಅಲ್ಲೇ ನಾನು ಶ್ಲೇಷ್ಮಾತಕ ವನದಲ್ಲಿದ್ದಂತಹ ಅವರು ಮತ್ತೊಮ್ಮೆ ಇಲ್ಲಿಗೆ ಬಂದಂತಿದ್ರು. ಅವರ ಸೃಷ್ಟಿ ಅಲ್ಲವಲ್ಲ, ದೈವ ಸೃಷ್ಟಿಯ ಕ್ಷೇತ್ರವನ್ನು ತಮ್ಮದಾಗಿಸಿಕೊಂಡರು ಅಷ್ಟೇ. ತಮ್ಮಿಂದಲೇ ಮಾಡಲ್ಪಟ್ಟದ್ದು. ನಿಮ್ಮ ಸುಮಾರಿ ಮಾಲ್ಯವಂತರೇ ಮುಂದಿದ್ದು ಮಾಡಿದಂತ ಪುರ ಇದು. ನಿಮ್ಮದ್ದು ಎಲ್ಲಿ ನೋಡಿದ್ರು ಅತಿಕ್ರಮಣ ಬಿಟ್ಟರೆ ಸ್ವಾಯತ್ತತೆಯಲ್ಲಿ ಉಂಟು. ಇದ್ದದ್ದನ್ನೆಲ್ಲ ಒಳಗೆ ಹಾಕಿಕೊಂಡು ನಮ್ಮದ್ದು ನಮ್ಮದ್ದು ಅಂತ ನೀವು ದಾಖಲೆ ಕೊಡುವುದಕ್ಕೆ ಹೊರಡ್ತೀರಿ. ಆದ್ದರಿಂದ ಭೂಮಿ ಇರುವಂತದ್ದು, ಆಳ್ವಿಕೆ ಇರುವಂತದ್ದು, ರಾಜ್ಯ ವಿಸ್ತರಣೆ, ಲೋಕ ವಿಸ್ತರಣೆ ಬಲ ಉಳ್ಳವ ಮಾಡಬಹುದು, ಅಪರಾಧ ಏನು? ಖಂಡಿತ ಅಲ್ಲ. ಹಾಗೆಂದು ಬಲ ಯಾರ ಮುಂದೆ ಅಂತ ಉಂಟು, ಯಾವುದರ ಮುಂದೆ ಅಂತ ಉಂಟು, ಬಲಕ್ಕೊಂದು ವ್ಯಯ ಹೇಗೆ ಅಂತ ಉಂಟು. ಅದನ್ನೆಲ್ಲ ಮೀರಿ ನಡೆಯುವುದು ಬಲವಂತಿಕೆ ಅಲ್ಲ. ಬಲಸ್ಯ ಪೃಥ್ವಿ ಎನ್ನುವುದನ್ನು ನಾನು ಬಲ್ಲೆ. ನಾವು ಅಯೋಧ್ಯೆಯವರು ಅದನ್ನು ಚಕ್ರವರ್ತಿಗಳಾಗಿ ಸ್ಥಾಪಿಸಿದವರೇ. ಆದರೆ ಯಾರಿಗೆ ಅನ್ಯಾಯ ಮಾಡಿ ಅಲ್ಲ, ಧಾರ್ಮಿಕರಾದ ಋಷಿಗಳನ್ನು ದಂಡಿಸಿ ಮಾತ್ರವಲ್ಲ, ಲೋಕ ಧರ್ಮವನ್ನು ಪಾಲಿಸುವ ದಿಕ್ಪತಿಯನ್ನು ಓಡಿಸಿ ಲೋಕಹಿತವನ್ನು ಕಾಪಿಟ್ಟುವಂತಹ ದೇವತೆಗಳನ್ನು ಓಡಿಸಿ ಒಬ್ಬಾತ ಬಲದಿಂದ ಭೂಮಿಯನ್ನು ಪಡೆದಂತಾದ್ರೆ ಅದು ಅಧಾರ್ಮಿಕ ಪ್ರಕ್ರಿಯೆ ಅಂತಾಗುತ್ತದೆ. ನಿಮ್ಮ ಅಯೋಧ್ಯೆಯವರು ಮಾಡುವುದೇನು? ಮತ್ತೆ ಏನು ಮಾಡಿದ್ದಾರೆ, ಎಲ್ಲಿ ತಪ್ಪಿದ್ದಾರೆ ಹೇಳು. ನಿಮ್ಮಲ್ಲಿ ಸಾಮಂತರೆಲ್ಲ ಬಂದು ನಿಮ್ಮ ಪಾದಕ್ಕೆ ಬಡಬಡಬೇಕಾ ಬೇಡವೋ? ಅದು ಚಕ್ರವರ್ತಿತ್ವ. ಸಾಮಂತರನ್ನು ನಾವು ದಂಡಿಸಲಿಲ್ಲ. ಮತ್ತೊಬ್ಬ ಚಕ್ರವರ್ತಿ ಆಗ್ಲಿಕ್ಕೆ ಹೊರಟ್ರೆ ಅಪರಾಧ ಏನು? ಒಬ್ಬ ಅಧಿಕಾರದಲ್ಲಿದ್ದವ ಇನ್ನೊಬ್ಬನನ್ನು ದಂಡಿಸಿ ಗೌರವ ಪಡೆಯುವುದಲ್ಲ, ಇನ್ನೊಬ್ಬ ಮಾನಿಸುವ ಹಾಗೆ ಕಾಯಕವನ್ನು ವಿರಚಿಸಿ ಗೌರವ ಪಡೆಯುವುದು ಕಣ. ಆ ನಾಯಕತ್ವವನ್ನು ಉಳಿಸಿಕೊಂಡವರಿಗೆ ಸೂರ್ಯವಂಶೀಯರು ಅಂತ ಹೇಳ್ತಾರೆ. ಸುಮ್ಮನೆ ಮನುವಾದ ಅಂತ ಹೇಳುವುದಲ್ಲ. ಮನುವಾದ ಎಲ್ಲಿಗೆ ಅಂತ ಉಂಟು. ತ್ರೇತಾಯುಗಕ್ಕೆ ಮನುವಾದ, ಮುಂದೆ ದ್ವಾಪರದಲ್ಲಿ ಇರುವುದಕ್ಕಿಲ್ಲ, ಹಿಂದೆ ಕೃತದಲ್ಲಿ ಇರುವುದಕ್ಕಿಲ್ಲ. ಮನು ಎಲ್ಲಿಯೂ ತಪ್ಪಿಲ್ಲ. ಮನನಶೀಲನಾಗಿ ವ್ಯವಹರಿಸುವ ಮಾನವರಿಗೆ ಕೊಟ್ಟ ಸಂಹಿತೆ ಅದು. ಅದಕ್ಕನುಸಾರವಾಗಿ ರಾಜ್ಯಪಾಲ ಮಾಡ್ತಾ ಇದ್ದೇವೆ, ಅದನ್ನೇ ಪಾಲಿಸಿದ್ದೇವೆ. ಅದನ್ನು ಬಿಟ್ಟು ಅದು ಸರಿ ಇಲ್ಲ, ಇದು ಸರಿ ಮಾಡ್ತೇವೆ ಅಂತ ನಿನ್ನಂತವರು ಹೊರಟ್ರೆ ಅದನ್ನು ಒಪ್ಪುವ ಜಾಯಮಾನ ಯಾವತ್ತೂ ಹೇಳ್ತಾ ಇದೆಯಲ್ಲ. ನಿನಗೆ ಅಯೋಧ್ಯೆಯಲ್ಲೇ ಉಳಿಬೇಕಾಗಲಿಲ್ಲ, ಅದರಿಂದ ಹೊರಡಿಗೆ ಕೈ ಹಾಕಿ ಹೊರಗೆ ತಪ್ಪಿದ್ದ. ಅಯೋಧ್ಯೆಯಲ್ಲಿ ರಾಮನಿಗೆ ರಾಮ ಜನ್ಮ ಭೂಮಿಯಲ್ಲಿ ನಿಲ್ಲುವ ಅರ್ಹತೆ ಇಲ್ಲ ಅಂತಾದ ಮೇಲೆ ನಮ್ಮಲ್ಲಿ ಬಂದು ಏನೋ ರಾಜಕೀಯ. ರಾಮ ಜನ್ಮ ಭೂಮಿಯಲ್ಲಿ ರಾಮ ಯಾವತ್ತೂ ಇರ್ತಾನೆ. ರಾಮ ಇಲ್ಲದಿದ್ರು ಅರಮನೆ ರಾಜಕೀಯವೇ ದೊಡ್ಡದಾಗಿದೆ ನಿಮಗೆ. ರಾಮ ಇಲ್ಲದೆ ಇದ್ದರು ಅಯೋಧ್ಯೆಯಲ್ಲಿ ರಾಮನ ಪಾದುಕೆಯಾದರು ಅಷ್ಟು ಅರ್ಹತೆ ಪಡೆಯುತ್ತದೆ ಕಣ. ವಂಶ ವರಿಷ್ಠರು ಆಡಿ ಮಾಡಿ ಏರಿ ಮೆರೆದಂತ ಪೀಠದ ಮೇಲೆ ಇರುವುದೆಂತದ್ದು ನೀನು ಕಾಲಿಗೆ ಹಾಕುವ ಎಕ್ಕಣ. ಖಂಡಿತ ಅಲ್ಲ, ಕಾಲಿಗೆ ಹಾಕುವ ದೋಷ. ಒಬ್ಬ ತ್ಯಾಗಿಯಾದ
ಯೋಗಿಯಾದವನು ಧರಿಸುವ ಪಾದುಕೆಯಾದರೂ ಅದು ಪೂಜ್ಯ. ಅದು ಯೋಗಿ ಆಗಿದ್ದರೆ ನೀನು ಯೋಗಿ. ನಾನು ಯೋಗಿಯೇ. ಯಾಕೆ ಬಲ್ಲೆಯ? ಈಗ ಇರುವುದು ಯೋಗಿ ವೇಷ. ನನಗರ್ಥ ಆಗಿದೆ. ಒಬ್ಬ ಕ್ಷತ್ರಿಯನಿಂದ ಇದು ಸಾಧ್ಯ ಇಲ್ಲ. ಸಮಗ್ರವಾದ ಭರತ ಖಂಡ ಮಾತ್ರವಲ್ಲ, ಅದಕ್ಕಿಂತ ಆಚೆಯ ಕ್ಷೇತ್ರವನ್ನು ರಾಮ ಜನ್ಮಭೂಮಿಯಂತೆ ಮಾಡಬೇಕಿದ್ರೆ ಒಬ್ಬ